ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಕೂಡ ಮಾತನಾಡಿದ್ದಾರೆ. ಕೆಲವೆಡೆ ಒಂದು ಕ್ಷೇತ್ರಕ್ಕೆ ಒಬ್ಬರೇ ಅಭ್ಯರ್ಥಿ ಇದ್ದಾರೆ, ಒಬ್ಬರೇ ಅಭ್ಯರ್ಥಿಗಳನ್ನ ಕಳಿಸಲಾಗಿದೆಯಲ್ಲ ಆ ಲಿಸ್ಟ್ನಲ್ಲಿ, ಆ ಲಿಸ್ಟು ಇವತ್ತೇ ರಿಲೀಸ್ ಆಗುವಂತ ನಿರೀಕ್ಷೆ ಇದೆ. ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಮಾಜಿಕ ನ್ಯಾಯ ಆಧಾರದಲ್ಲಿ ಟಿಕೆಟ್ ಅನ್ನ ಹಂಚಿಕೆ ಮಾಡಲಾಗ್ತಾ ಇದೆ, ಸರ್ವೆ ರಿಪೋರ್ಟ್ ಕೂಡ ಒಂದು ಮಾನದಂಡ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಿರೀಕ್ಷೆ ಇಟ್ಕೊಬಹುದು ಇವತ್ತು. ಬಟ್ ಎಷ್ಟು ಕ್ಷೇತ್ರಕ್ಕೆ ಅನೌನ್ಸ್ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಇರುವಂತ ಮಾಹಿತಿ ಪ್ರಕಾರ 100ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಒಂದೊಂದು ಹೆಸರು ಏನು ಕಳಿಸಲಾಗಿದೆ ಅದು ಇವತ್ತು ಅನೌನ್ಸ್ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ ಕಾಂಗ್ರೆಸ್ನಲ್ಲಿ. ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ. ಅದರಲ್ಲಿ ಎಲ್ಲ 224 ಕ್ಷೇತ್ರಗಳಿಗೆ ಏನು ಹೆಸರುಗಳನ್ನು ಪ್ರದೇಶ್ ಎಲೆಕ್ಷನ್ ಕಮಿಟಿ ಶಾರ್ಟ್ ಲಿಸ್ಟ್ ಮಾಡಿ ಕಳಿಸಿದ್ದಾರೆ, ಏನು ಸ್ಕ್ರೀನಿಂಗ್ ಕಮಿಟಿ ಅವರು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ, ಮತ್ತು ಏನು ಸರ್ವೆ ರಿಪೋರ್ಟ್ಸ್ ನಮ್ಮ ಇನ್ ಹೌಸ್ ಸರ್ವೆ ರಿಪೋರ್ಟ್ಸ್ ಬಂದಿದೆ, ಅದರ ಎಲ್ಲ ರಿಪೋರ್ಟ್ಸನ್ನು ಭಾಳ ವಿಸ್ತಾರವಾಗಿ ಡಿಸ್ಕಷನ್ ಆಗುತ್ತೆ. ಅದಾದಮೇಲೆ ಎಲ್ಲೆಲ್ಲಿ ಸಿಂಗಲ್ ಹೆಸರುಗಳು ಆಗುತ್ತೆ, ಇಲ್ಲಾಂದರೆ ಎಲ್ಲೆಲ್ಲಿ ಸಿಂಗಲ್ ಒನ್ ಹೆಸರು ಮೇಲೆ ಕನ್ಸೆನ್ಸಸ್ ಆಗುತ್ತೆ, ಅವೆಲ್ಲ ಇವತ್ತು ಎಲ್ಲ ಸಿಟ್ಟಿಂಗ್ MLAಸು ಮತ್ತು ಇಂಪಾರ್ಟೆಂಟ್ ಲೀಡರ್ಸು ಎಲ್ಲ ಕಾನ್ಸ್ಟಿಟ್ಯೂನ್ಸೀಸಿಂದ ಕೂಡ ರಿಪೋರ್ಟ್ ತರಿಸ್ಕೊಂಡಿದ್ದೀವಿ. ಆ ರಿಪೋರ್ಟ್ಸ್ ಮೇಲೇ ಡಿಸಿಷನ್ ಆಗುತ್ತೆ. ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಆಲ್ ಇಂಡಿಯಾ ಕಾಂಗ್ರೆಸ್ ಕ್ಷೇತ್ರವಿಲ್ಲದೆ ಕಂಗಾಲಾದ್ರ HC ಮಹದೇವಪ್ಪ ಅನ್ನುವಂಥ ಪ್ರಶ್ನೆ ಇದೆ. ಬಿಕಾಸ್ ಮಾಜಿ ಸಚಿವರಿಗೆ ಸೂಕ್ತ ಕ್ಷೇತ್ರ ಇಲ್ಲದಂತಾಯ್ತಾ ಅಂತ. ಆದ್ರೆ ಅವರೇ ಮಾಡ್ಕೊಂಡಿರುವಂಥದ್ದು ಇದನ್ನ. ಅವ್ರಿಗೆ ಬೇಕು ಅಂದ್ರೆ ನರಸೀಪುರ ಕೊಡ್ತಾರೆ, ಆದ್ರೆ ಅವ್ರ ಮಗಂಗೂ ಬೇಕು ಇವ್ರಿಗೂ ಬೇಕಂತೆ. ಅದಕ್ಕೆ ಹುಡುಕಾಟ ಇದು. ನಂಜನಗೂಡು ನರಸೀಪುರ ಬಿಟ್ಟು ಬೆಂಗಳೂರಿನತ್ತ ಗಮನ ಅಂತ ಹೇಳಲಾಗ್ತಾ ಇದೆ. ನಂಜನಗೂಡು ಟಿಕೆಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ ಮಹದೇವಪ್ಪ. ಆದ್ರೆ ಅಕಾಲಿಕ ನಿಧನವನ್ನ ಹೊಂದಿದ್ರು ಧ್ರುವನಾರಾಯಣ್ ಅವರು. ಈ ಸಂದರ್ಭದಲ್ಲಿ ಆ ಕ್ಷೇತ್ರವನ್ನ ಅವ್ರ ಮಗನ್ ಕೊಟ್ಟಂತ ಸಂದರ್ಭದಲ್ಲಿ ಈಸಿಯಾಗಿ ಗೆಲ್ಲಬಹುದು. ಬಿಕಾಸ್ ಅಲ್ಲಿ ಅನುಕಂಪ ವರ್ಕೌಟ್ ಆಗುತ್ತೆ ಅನ್ನುವಂಥ ಕ್ಯಾಲ್ಕುಲೇಷನ್ ಇದೆ. ಇನ್ನ ಪ್ರಬಲವಾಗಿ ನಿಂತಿದ್ದಾರೆ ದರ್ಶನ್ ಪರವಾಗಿ. ಒಂದ್ ಕಡೆ DK ಶಿವಕುಮಾರ್, DK ಸುರೇಶ್ ಇವರೆಲ್ಲರೂ ಕೂಡ. ಸೊ ಹೀಗಾಗಿ ಅವ್ರಿಗೆ ಟಿಕೆಟ್ ಮಿಸ್ ಆಗ್ಲಿಕ್ಕೆ ಚಾನ್ಸೇ ಇರಲಿಲ್ಲ. ಅದಾದ್ಮೇಲೆ HC ಮಹದೇವಪ್ಪ ಅವರೇ ಹೋಗ್ಬಿಟ್ಟು ನನ್ನ ಮಗ ಬೇರೆ ಅಲ್ಲ, ಇವ್ರು ಬೇರೆ ಅಲ್ಲ ದರ್ಶನ್, ಸೊ ಹೀಗಾಗಿ ಅವ್ರಿಗೆ ಟಿಕೆಟ್ ಕೊಟ್ಬಿಡಿ ಅಂತ ಹೇಳಿದ್ರು. ಸೊ ಹೀಗಾಗಿ ನಂಜನಗೌಡ ಟಿಕೆಟ್ ಮಿಸ್ ಆಯ್ತು. ಸೊ ಹೀಗಾಗಿ ನರಸೀಪುರ ಟಿಕೆಟ್ ಅವ್ರ ಮಗಂಗೆ ಕೊಡಿಸ್ತಾ ಇದ್ದಾರೆ. ಅವ್ರ ಮಗಂಗೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅಕಸ್ಮಾತ್ ಅವ್ರ ಮಗಂಗೆ ಕೊಟ್ರೆ ಇವರೆಲ್ಲಿ ನಿಂತ್ಕೊಳ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ಒಂದು ಅವ್ರಿಗೆ ಕೊಡಬೇಕು, ಇಲ್ಲ ಅವ್ರ ಮಗಂಗೆ ಕೊಡಬೇಕಾಗಿದೆ. ಸೊ ಹೀಗಾಗಿ ನರಸೀಪುರ ಕ್ಷೇತ್ರ ಸುನಿಲ್ ಬೋಸ್ಗೆ ಬಿಟ್ಕೊಟ್ರೆ ಮಹದೇವಪ್ಪ ಅವರು ಬೇರೆ ಕಡೆ ಸ್ಪರ್ಧೆ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಬೆಂಗಳೂರಿನತ್ತ ಚಿತ್ತವನ್ನ ಹರಿಸಿದ್ದಾರ ಮಹದೇವಪ್ಪ. ಅದು ಪುಲಕೇಶಿ ನಗರ, CV ರಾಮನ್ ನಗರ, ಮಹದೇವಪುರ. ಇದು ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಆಗಿರುವಂತ ಹಿನ್ನೆಲೆಯಲ್ಲಿ ಈ ಮೂವರಲ್ಲಿ ಒಂದು ಕಡೆ ನಿಂತ್ಕೊಳ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಈಗ ಆಲ್ರೆಡಿ ದುಂಬಾಲು ಬಿದ್ದಿದ್ದಾರೆ ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಅವರಿಗೆ ಅಂತ ಹೇಳಲಾಗ್ತದೆ. ಬಟ್ ಆ 3 ಕ್ಷೇತ್ರದಲ್ಲೂ ಕೂಡ ಪ್ರಬಲವಾದಂತ ಆಕಾಂಕ್ಷಿಗಳಿದ್ದಾರೆ. ನಿಲ್ಲಬೇಕು, ಸುನೀಲ್ ಥರನೇ ಅವನು ಒಬ್ಬ ಮಗ. ಅದಕ್ಕೆ ನಾನು ಏನು ಇವತ್ತು ನನ್ನ ಅರ್ಜಿ ಇತ್ತು ನಂಜನಗೂಡಲ್ಲಿ, ನಾನು ಅರ್ಜಿಯನ್ನು ಒತ್ತಾಯ ಮಾಡೋದಿಲ್ಲ, ನಾನು ಅಭ್ಯರ್ಥಿಯಾಗಕ್ಕೂ ಬಯಸೋದಿಲ್ಲ. ದರ್ಶನ್ಗೆ ನನ್ನ ಸಂಪೂರ್ಣವಾದಂಥ ಬೆಂಬಲನ ಕೊಡ್ತೀನಿ. ನನಗೆ ಅಧಿಕಾರಕ್ಕಿಂತ ಒಂದು ಜೀವ ಅಮೂಲ್ಯ. ಕೀಳು ಮಟ್ಟದ ರಾಜಕೀಯದಲ್ಲಿ ನಾನು ಬಂದವನಲ್ಲ. ಸೊ ಯಾರಾದ್ರೂ ಈ ಧ್ರುವನಾರಾಯಣ ಸಾವನ್ನು ಅದರಲ್ಲಿ ಗಳ ಹೇಳೋ ಕೆಲಸ ಮಾಡಬಾರ್ದು. ಅವರ ಸಾವಿಗೆ ಯಾರ್ಯಾರನ್ನೋ ನೆಪ ಒಡ್ಡಿ ಅಪಪ್ರಚಾರ ವ್ಯಕ್ತೀಕರಣ ಮಾಡೋಕ್ಕೆ ದರ್ಶನ್ನು ಧ್ರುವನಾರಾಯಣ ಆ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಜಯಶೀಲನಾಗಿ ಅವ್ರ ತಂದೆ ಆಸೆ ಈಡೇರಿಸಿ ಅಲ್ಲಿಯ ಕುಟುಂಬನ ನಿರ್ವಹಣೆ ಮಾಡೋ ಶಕ್ತಿ ಅವ್ರಿಗೆ ಬರಲಿ. ಅದಕ್ಕೆ ನನ್ನ ಸಂಪೂರ್ಣ ಸಹಕಾರ ಬೆಂಬಲ ಇದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅನ್ನುವಂಥ ಹುಮ್ಮಸ್ಸಿನಲ್ಲಿದೆ. ಈ ಸಂದರ್ಭದಲ್ಲಿ ಟಿಕೆಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಕ್ಷೇತ್ರಗಳಿಗೆ ಒನ್ ನೇಮ್ ಫೈನಲ್ ಆಗಿದೆ? ಇವತ್ತು ಸಾಕಷ್ಟು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಹೆಸರು ಘೋಷಣೆ ಆಗುವಂತ ನಿರೀಕ್ಷೆ ಇದೆಯಲ್ಲ, ಎಷ್ಟು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಹೆಸರು ಘೋಷಣೆ ಆಗುವಂತ ಸಾಧ್ಯತೆ ಇದೆ? ಇನ್ನು ಉಳಿದಂತೆ ಪೈಪೋಟಿ ಹೇಗಿದೆ ಅಂತ?
ಪೃಥ್ವಿ, ಇವತ್ತು ಮಧ್ಯಾಹ್ನ ಎಐಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ನ ಕೇಂದ್ರ ಚುನಾವಣಾ ಸಮಿತಿ ಸಭೆ, ಮಹತ್ವದ ಸಭೆ ನಡೀತಿರುವಂತದ್ದು. ಈ ಸಭೆಗೆ ಕರ್ನಾಟಕದಿಂದ ವೀರಪ್ಪ ಮೊಯ್ಲಿ, ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಹರಿಪ್ರಸಾದ್ ಅವರು ಕೂಡ ಭಾಗಿಯಾಗ್ತಿರುವಂತದ್ದು. ಎಐಸಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಿರುವಂತದ್ದು. ಈಗಾಗಲೇ 120 ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಿ ಕೆಪಿಸಿಸಿ ಈಗಾಗಲೇ ಹೈಕಮಾಂಡ್ಗೆ ಪಟ್ಟಿಯನ್ನ ಕಳಿಸಿಕೊಟ್ಟಿರುವಂತದ್ದು. ಕೆಲವು ಹಾಲಿ ಎಂಎಲ್ಎಗಳು ಮತ್ತು ಸಿಂಗಲ್ ಎಂ ಇರತಕ್ಕಂಥವನ್ನ ಬಹುತೇಕವಾಗಿ ಫೈನಲ್ ಮಾಡಿರುವಂತದ್ದು. ಹಾಲಿ ಎಂಎಲ್ಎಗಳಲ್ಲಿ 6ಕ್ಕೂ ಹೆಚ್ಚು ಹಾಲಿ ಶಾಸಕರುಗಳಿಗೆ ಆಂಟಿ ಇನ್ಕಂಬೆನ್ಸ್ ಮತ್ತು ಸ್ಥಳೀಯರ ವಿರೋಧ ಕಾರಣಕ್ಕಾಗಿ ಟಿಕೆಟ್ ಅನ್ನ ನೀಡಲು ನಿರಾಕರಿಸಿರುವಂತದ್ದು. ಜೊತೆಗೆ ಇದರ ಬೆನ್ನಲ್ಲೇ ಮಹದೇವಪ್ಪ, ಮಾಜಿ ಸಚಿವ ಎಸ್ ಸಿ ಮಹದೇವಪ್ಪ ಕೂಡ ಇದೀಗ ತನಗೆ ಕ್ಷೇತ್ರ ಇಲ್ಲದೆ ಕಂಗಾಲಾಗಿರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಪುತ್ರ ಸುನೀಲ್ ಬೋಸ್ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಸುನೀಲ್ ಬೋಸ್ ಅವರು ಟಿ ನರಸೀಪುರ ಕ್ಷೇತ್ರವನ್ನು ತನಗೆ ಬಿಟ್ಕೊಡ್ಬೇಕಂತೇಳಿ ತಂದೆ ಮುಂದೆ ಎಲ್ಲೊಂದು ಕಡೆ ವರಾತವನ್ನ ಶುರು ಹಚ್ಚಿಕೊಂಡಿರುವಂತದ್ದು. ಒಂದು ವೇಳೆ ಸುನೀಲ್ ಬೋಸ್ ಅವರಿಗೆ ಟಿ ನರಸೀಪುರ ಕ್ಷೇತ್ರವನ್ನು ಬಿಟ್ಟುಕೊಟ್ರೆ ಎಸ್ ಸಿ ಮಹದೇವಪ್ಪ ಅವರಿಗೆ ಕ್ಷೇತ್ರ ಇಲ್ಲದಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಈಗಾಗಲೇ ನಂಜನಗೂಡು ಕ್ಷೇತ್ರವನ್ನ ದಿವಂಗತ ಧ್ರುವನಾರಾಯಣ ಅವರ ಪುತ್ರ ದರ್ಶನ್ ಧ್ರುವನಾರಾಯಣ ಅವರಿಗೆ ಏನು ಬಿಟ್ಟುಕೊಡುವ ಮುಖಾಂತರ ಸ್ವತಃ ಇವರು ಘೋಷಣೆ ಮಾಡುವ ಮುಖಾಂತರ ಇದೀಗ ಕ್ಷೇತ್ರ ಇಲ್ಲದೆ ಕಂಗಾಲಾಗಿರ್ತಕ್ಕಂಥ ಎಸ್ ಸಿ ಮಹದೇವಪ್ಪ ಬೆಂಗಳೂರಿನ 3 ಕ್ಷೇತ್ರಗಳತ್ತ ಕಣ್ಣಾಕಿರುವಂತದ್ದು. ಪ್ರಮುಖವಾಗಿ ಹಾಲಿ ಶಾಸಕರಾಗಿರ್ತಕ್ಕಂಥ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಏನು ಇರುವಂತಹ ಪುಲಿಕೇಶಿ ನಗರ, ಸಿ ವಿ ರಾಮನ್ ನಗರ ಮತ್ತು ಮಹದೇವಪುರ ಕ್ಷೇತ್ರಗಳತ್ತ ಈಗಾಗಲೇ ಕಣ್ಣಾಕಿರ್ತಕ್ಕಂಥ ಎಸ್ ಸಿ ಮಹದೇವಪ್ಪ, ಡಿಕೆ ಶಿವಕುಮಾರ್ ಹಾಗೂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹಾಗೂ ಸುರ್ಜೇವಾಲಾ ಬಳಿ ಈ 3 ಕ್ಷೇತ್ರಗಳಲ್ಲಿ ಒಂದಾದ ಕ್ಷೇತ್ರವನ್ನು ಕೊಡಿ, ಈಗಾಗಲೇ ನೀವು ಅಪ್ಪ ಮಕ್ಕಳಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದೀರಾ, ಅದು ರಾಮಲಿಂಗಾರೆಡ್ಡಿ ಇರಬಹುದು, ಸೌಮ್ಯರೆಡ್ಡಿ ಇರಬಹುದು, ವಿಪಕ್ಷ ನಾಯಕ ಸಿದ್ದರಾಮಯ್ಯ ಇರಬಹುದು, ಯತೀಂದ್ರ ಸಿದ್ದರಾಮಯ್ಯ ಅಲ್ಲ ಸಿದ್ಧಾಂತ್ ಪಟೇಲ್, ಹೌದು, ಈಗ ಸುನಿಲ್ ಬೋಸ್ ನಂಗೆ ಬಿಟ್ಕೊಡಪ್ಪ ಅಂತ ಅವ್ರ ಅಪ್ಪನ್ ಕೇಳ್ಕೊಬಹುದು. ಅವರಪ್ಪ ಆಯ್ತಪ್ಪ ನಿನಗ್ ಬಿಟ್ಕೊಡ್ತೀನಿ ಅಂತ ಹೇಳ್ಬೋದು. ಆದ್ರೆ ಕಾಂಗ್ರೆಸ್ ಸರ್ವೆ ಆಧಾರದ ಮೇಲೆ ಕೊಡೋದಲ್ವಾ ಟಿಕೆಟ್? ಗೆಲ್ಲುವಂದೇ ಮಾನದಂಡ ಆಗಿರುವಂತ ಹಿನ್ನೆಲೆಯಲ್ಲಿ ಯಾರು ಗೆಲ್ಲುವಂತ ಚಾನ್ಸಸ್ ಇರುತ್ತೆ ಅಪ್ಪ ಮಗನಲ್ಲಿ, ಅದನ್ನ ನೋಡ್ಕೊಂಡು ಕೊಡ್ತಾರ ಅಥವಾ ಅವ್ರ ಮಗಂಗೊಂದು ಅಪ್ಪಂಗೊಂದು ಅಂತ ಏನಾದ್ರೂ ಕ್ಷೇತ್ರಗಳನ್ನು ಕೊಡುವಂತ ಸಾಧ್ಯತೆ ಇದೆಯಾ? ಟಿ ನರಸೀಪುರ ವಿಚಾರದಲ್ಲಿ ಎಸ್ ಸಿ ಮಹದೇವಪ್ಪ ಯಾರಿಗೆ ಹೇಳ್ತಾರೆ ಅವರಿಗೆ ಟಿಕೆಟ್ ಅನ್ನು ಕೊಡ್ತಾರೆ. ಆದರೆ ಸುನೀಲ್ ಬೋಸ್ ಅವರು ನನಗೆ ಟಿಕೆಟ್ ಬೇಕಂತೇಳಿ ಅಪ್ಪನ ಮುಂದೆ ಇದೀಗ ಹೋರಾಟವನ್ನು ಆರಂಭಿಸಿರುವಂತದ್ದು ಮತ್ತು ಎಸ್ ಸಿ ಮಹದೇವಪ್ಪ ಅವರಿಗೆ ಸುನೀಲ್ ಬೋಸ್ ಅವರ ಈ ಒಂದು ಬೇಡಿಕೆ, ಒತ್ತಾಯ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವುದು. ಮತ್ತೊಂದು ಕಡೆ ಮಹದೇವಪುರ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಸಚಿವರಾಗಿದ್ದಂಥವರು, ಅಂಬೇಡ್ಕರ್ ನಿಗಮದ ಅಧ್ಯಕ್ಷರಾಗಿದ್ದಂಥವರು, ಹಾಲಿ ಭಾರತೀಯ ಜನತಾ ಪಕ್ಷಕ್ಕೆ ಕೆಲವೊಂದು ಕಡೆ ಬೆಂಬಲ ಕೊಟ್ಟಿದ್ದಂತಹ ಮುಳುಬಾಗಿಲಿನ ಶಾಸಕ ಎಚ್ ನಾಗೇಶ್ ಅವರು ಮಹದೇವಪುರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿರುವಂತದ್ದು. ಈಗಾಗಲೇ ವಿಪಕ್ಷ ನಾಯಕ ಮತ್ತು ಕೆಪಿಸಿ ಅಧ್ಯಕ್ಷರ ಮುಖಾಂತರ ಲಾಬಿಯನ್ನು ಆರಂಭಿಸಿರುವಂತದ್ದು. ಈ ಲಾಬಿಯ ನಡುವೆ ಇದೀಗ ಟಿಕೆಟ್ ಆಕಾಂಕ್ಷಿಯಾಗಿರ್ತಕ್ಕಂಥ ಕಮಲಾಕ್ಷಿ ರಾಜಣ್ಣರವರು ದೆಹಲಿಯಲ್ಲಿ ಜಾಂಡ ಹೂಡಿರುವಂತದ್ದು. ಅವರು ವಲಸೆ ಬಂದಿರತಕ್ಕಂಥದ್ದು, ಇದುವರೆಗೂ ಕೂಡ ಬಿಜೆಪಿಯಲ್ಲಿ ಅಧಿಕಾರವನ್ನು ಅನುಭವಿಸಿರುವಂತದ್ದು. ಒಂದು ವೇಳೆ ಎಸ್ ನಾಗೇಶ್ ಅವರಿಗೆ ಟಿಕೆಟ್ ಕೊಟ್ಟರೆ ಅಲ್ಲಿ ಕಾರ್ಯಕರ್ತರು ವಿರೋಧ ಮಾಡ್ತಾರೆ, ಅಲ್ಲಿನ ಸ್ಥಳೀಯ ನಾಯಕರು ವಿರೋಧ ಮಾಡ್ತಾರೆ. ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಇರಬಹುದು, ನಾಯಕರು ಇರಬಹುದು, ಈಗಾಗಲೇ ಕಳೆದ 1 ವರ್ಷದಿಂದ ನಾನು ಕೆಲಸ ಮಾಡಿದ್ದು, ನನಗೆ ಟಿಕೆಟ್ ಕೊಡಬೇಕಂತೇಳಿ ಈಗಾಗಲೇ ಮನವಿಯನ್ನು ಮಾಡಿರುವಂತದ್ದು. ಕೆ.ಸಿ. ವೇಣುಗೋಪಾಲ್ ಸೇರಿದಂತೆ ಅನೇಕ ನಾಯಕರುಗಳ ಬಳಿ ಇದೀಗ ಮನವಿಯನ್ನು ಮಾಡಿರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಕೂಡ ಅಸಮಾಧಾನವನ್ನು ಹೊರಹಾಕಿರುವಂತದ್ದು. ಪೃಥ್ವಿ, ಪ್ರಮುಖವಾಗಿ ಈ 120 ಜನರ ಟಿಕೆಟ್ ಅನ್ನು ಫೈನಲ್ ಮಾಡುವ ವಿಚಾರದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಏಕಪಕ್ಷೀಯ ನಿರ್ಧಾರವನ್ನು ಕೈಗೊಂಡಿರುವಂತದ್ದು. ಕಾರ್ಯಾಧ್ಯಕ್ಷರುಗಳನ್ನ ಸಭೆಗೆ ಕರೆದಿಲ್ಲ, ಕಿಮ್ಮತ್ತು ನೀಡಿಲ್ಲ, ಅಭಿಪ್ರಾಯವನ್ನು ಪಡೆದುಕೊಂಡಿಲ್ಲ. ಏಕಪಕ್ಷೀಯ ಇಬ್ಬರು ಒಂದಾಗಿ 120 ಹೆಸರನ್ನ ಫೈನಲ್ ಮಾಡಿರುವಂತದ್ದು. ಹಾಗಾದ್ರೆ ಕಾರ್ಯಾಧ್ಯಕ್ಷರುಗಳು ಆಟಕ್ಕುಂಟು ಲೆಕ್ಕಕ್ಕುಂಟ ಅನ್ನೋ ರೀತಿಯಲ್ಲಿ ಅಸಮಾಧಾನವನ್ನು ಹೊರಹಾಕಿರುವಂತದ್ದು. ಇದರ ಭಾಗವಾಗಿ ಇವತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ರವರನ್ನ ಭೇಟಿ ಮಾಡಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ನಮ್ಮನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತೇಳಿ ಅಧ್ಯಕ್ಷರು ಮತ್ತು ವಿಪಕ್ಷ ನಾಯಕರ ವಿರುದ್ಧ ಅಸಮಾಧಾನದ ಹೊರಹಾಕಿರುವಂತದ್ದು ಮತ್ತು ದೂರನ್ನು ಕೂಡ ನೀಡಿರುವಂತದ್ದು. ಒಟ್ಟಾರೆ ಮಧ್ಯಾಹ್ನ 3 ಗಂಟೆಗೆ ಎಐಸಿಸಿ ಕಚೇರಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಇವತ್ತು 120 ಅಭ್ಯರ್ಥಿಗಳ ಘೋಷಣೆ ಸಂಬಂಧಪಟ್ಟಾಗಿ ಇವತ್ತು ಏನು ಸಿಇಸಿ ಮೀಟಿಂಗ್ ನಡೆಯಲಿದೆ. ಈ ಒಂದು ಮೀಟಿಂಗ್ ಮಹತ್ವದ ಮೀಟಿಂಗ್ ಅಂತ ಹೇಳಲಾಗ್ತದೆ. ಇಲ್ಲಿ 120 ಮೀಟಿಂಗ್ ಇದೆಯಲ್ಲ, ಈ ಸಿಡಬ್ಲ್ಯೂಸಿ ಮೀಟಿಂಗ್ ಅಲ್ಲ, ಇದರಲ್ಲಿ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದವರೇ ಆಗಿರುವಂತ ಹಿನ್ನೆಲೆಯಲ್ಲಿ ಯಾರದ್ದೇ ಲಾಬಿಗಳು ಆದರೂ ಕೂಡ ಅವರಿಗೂ ಕೂಡ ವಾಸ್ತವಾಂಶ ಅನ್ನುವಂಥದ್ದು ಏನು ಅಂತ ಗೊತ್ತಿರುವಂತ ಹಿನ್ನೆಲೆಯಲ್ಲಿ ಏನ್ ಲಾಬಿ ನಡೆದ್ರೂ ಕೂಡ ಅದಕ್ಕೊಂದು ತಾರ್ಕಿಕ ಅಂತ್ಯ ಅನ್ನುವಂಥದ್ದು ಖರ್ಗೆ ಅವರೇ ಕಾಣಿಸ್ಬೋದು ಅಂತ ಕಾಣಿಸುತ್ತೆ. ಅವ್ರಿಗೂ ಕೂಡ ಒಂದು ಮಾಹಿತಿ ಇರುತ್ತೆ, ಒಂದು ಸರ್ವೆಯನ್ನ ಮಾಡಿರುವಂತ ಹಿನ್ನೆಲೆಯಲ್ಲಿ. ಇದರ ಜೊತೆಗೆ ಒಂದು 4-5 ಜನ ಶಾಸಕರಿಗೆ ಟಿಕೆಟ್ ಮಿಸ್ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತದೆಯಲ್ಲ, ಯಾರು ಇರ್ಬೋದು ಅವರು ಅಂತ, ಯಾವ ಕಾನ್ಸ್ಟಿಟ್ಯೂಯನ್ಸಿ ಅಂತ ಅನ್ಸುತ್ತೆ? ಪೃಥ್ವಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಕರ್ನಾಟಕ ಚುನಾವಣೆ ಗೆಲ್ಲಲೇಬೇಕಾದಂತಹ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷ ಆದ್ಮೇಲೆ ಕರ್ನಾಟಕದ ಚುನಾವಣೆ ಎದುರಾಗಿರುವಂತದ್ದು. ಹಾಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು, ಆ ಮುಖಾಂತರ ಎಐಸಿಸಿ ಅಧ್ಯಕ್ಷರ ಶಕ್ತಿ ಸಾಮರ್ಥ್ಯವನ್ನು ಕೂಡ ಪ್ರದರ್ಶನ ಮಾಡಬೇಕಾಗಿದೆ. ಮತ್ತೊಂದು ಕಡೆ 2024 ಲೋಕಸಭೆ ಚುನಾವಣೆಗೆ ಕರ್ನಾಟಕದಿಂದ ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನ ಗೆಲ್ಲಿಸಿಕೊಡಬೇಕಾದಂತಹ ಅನಿವಾರ್ಯತೆ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಇರತಕ್ಕಂಥದ್ದು. ಆದರೆ ಕರ್ನಾಟಕದಲ್ಲಿ ಪ್ರಸ್ತುತ ಯಾರು ಮಾಸ್ ಲೀಡರ್, ಯಾರ ಪರವಾಗಿ
ಅಭಿಪ್ರಾಯವಿದೆ ಮತ್ತು ಹಲವಾರು ಸರ್ವೆಗಳು ಸ್ಥಳೀಯ ಕಾರ್ಯಕರ್ತರು ಮತ್ತು ನಾಯಕರ ಒಪಿನಿಯನ್ ತೆಗೆದುಕೊಂಡು ಅನಿವಾರ್ಯವಾಗಿ ಒಂದಷ್ಟು ಕಾಂಪ್ರಮೈಸ್ ಆಗಿ ಬಹುತೇಕ ಗೆಲ್ಲುವಂತ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಬೇಕಂತೇಳಿ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿರ್ಧಾರ ಮಾಡುವಂತದ್ದು. ಸಿದ್ಧಾಂತ್ ಪಟೇಲ್ ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ಅದನ್ನು ತಗೊಳ್ತೀನಿ. ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ವಿರುದ್ಧ ರಾಮಲಿಂಗಾರೆಡ್ಡಿ ಅಸಮಾಧಾನ ಅಂತ ಹೇಳಲಾಗ್ತಾ ಇದೆ. ಟಿಕೆಟ್ ವಿಚಾರದಲ್ಲಿ ಏಕಪಕ್ಷೀಯ ನಿರ್ಧಾರ ಅಂತ ಬೇಸರಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಮಲಿಂಗಾರೆಡ್ಡಿ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು, ಬೆಂಗಳೂರಿನ ಪ್ರಭಾವಿ ನಾಯಕ. ಟಿಕೆಟ್ ಫೈನಲ್ ಮಾಡುವಾಗ ಕಾರ್ಯಾಧ್ಯಕ್ಷರ ಕಡೆಗಣನೆಯನ್ನ ಮಾಡಲಾಗ್ತಾ ಇದೆ ಅಂತ ಅವರು ಬೇಸರಗೊಂಡಿದ್ದಾರೆ ಅಂತ. ಕೆ.ಸಿ. ವೇಣುಗೋಪಾಲ್ ಅವರಿಗೆ ರಾಮಲಿಂಗಾರೆಡ್ಡಿ ಅವರು ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಚಿದಾನ್ ಪಟೇಲ್, ರಾಮಲಿಂಗಾರೆಡ್ಡಿ ಅವರ ಬೇಸರ ಏನೇನೆಲ್ಲ ಕಾರಣಗಳು ಸಿಗ್ತಾ ಇದೆ ಅವ್ರ ಬೇಸರಕ್ಕೆ, ಏನಂತ ದೂರು ಕೊಟ್ಟಿದ್ದಾರಂತೆ ಕೆ.ಸಿ. ವೇಣುಗೋಪಾಲ್ ಅವರಿಗೆ, ಅವರನ್ನು ಸಮಾಧಾನ ಮಾಡುವಂತ ಕೆಲಸ ಹೇಗಾಗಿದೆ? ಪೃಥ್ವಿ, ಕಳೆದ ವಾರ ಸ್ಕ್ರೀನ್ ಕಮಿಟಿ ಸಭೆ ಇತ್ತು. ಆ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್, ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷರು ಮಾತ್ರ ಈ ಒಂದು ಸಭೆಯಲ್ಲಿ ಇದ್ದಂಥದ್ದು. ಈ ಸಭೆಯಲ್ಲಿ ಅಭ್ಯರ್ಥಿಗಳಿಗೆ ಆಯ್ಕೆಗೆ ಸಂಬಂಧಪಟ್ಟಾಗೆ ಕೆಪಿಸಿಸಿಯ ಯಾವೊಬ್ಬ ಕಾರ್ಯಾಧ್ಯಕ್ಷರು ಕೂಡ ಈ ಸಭೆಗೆ ಆಹ್ವಾನವನ್ನು ನೀಡಲಿಲ್ಲ, ಜೊತೆಗೆ ಅವರ ಪರಿಗಣನೆಯನ್ನು ಪಡೆದುಕೊಳ್ಳಲಿಲ್ಲ, ಜೊತೆಗೆ ಅಭಿಪ್ರಾಯವನ್ನು ಕೂಡ ಪಡೆದುಕೊಳ್ಳಲಿಕ್ಕೆ ಮುಂದಾಗಲಿಲ್ಲ. ಹಾಗಾಗಿ ಈ ಕಾರ್ಯಾಧ್ಯಕ್ಷರುಗಳು ಕೂಡ ಒಂದಷ್ಟು ಅಭಿಪ್ರಾಯವನ್ನು ಕೊಡಬೇಕಾಗಿತ್ತು. ಇವ್ರಿಗೂ ಕೂಡ ಒಂದಷ್ಟು ಪಟ್ಟಿಗಳಿದ್ದು, ಆದರೆ ಎಲ್ಲ ಒಂದ್ ಕಡೆ ಈ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಸುರ್ಜೇವಾಲಾರವರು ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ವಿರುದ್ಧ ದೂರು ಕೊಟ್ಟಿದ್ದ ಕಾರಣಕ್ಕಾಗಿ ಇಬ್ಬರೂ ನಾಯಕರು ಒಂದಾಗಿ ತಮ್ಮ ತಮ್ಮ ಒಂದಷ್ಟು ಅಂಡರ್ಸ್ಟ್ಯಾಂಡಿಂಗ್, ಒಂದಷ್ಟು ಟಿಕೆಟ್ ಅನ್ನು ಹಂಚಿಕೆಯನ್ನ ಮಾಡಿಕೊಂಡು ಒಗ್ಗಟ್ಟಿನಿಂದ ತಾವಿಬ್ಬರೇ ಏಕಪಕ್ಷೀಯವಾಗಿ 120 ಸೀಟ್ಗಳನ್ನ ನಿರ್ಧಾರ ಮಾಡಿ ಕೇಂದ್ರ ಚುನಾವಣಾ ಸಮಿತಿಗೆ ಕಳಿಸಿಕೊಟ್ಟಿರುವಂತದ್ದು. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನಲ್ಲಿ ತನ್ನದೇ ಆದ ಹಿಡಿತ ಇಟ್ಕೊಂಡಿರತಕ್ಕಂಥದ್ದು. ಹಾಗಾಗಿ ತಾವು ಕೂಡ ಒಂದಷ್ಟು ಜನರ ಹೆಸರನ್ನು ಕೂಡ ಸೂಚನೆಯನ್ನ ಕೊಟ್ಟಿದ್ರು. ಹಾಗಾಗಿ ಬೆಂಗಳೂರಿನ ಹಿಡಿತ ಕೈತಪ್ಪುತ್ತೆ ಅಂತೇಳಿ ಒಂದು ಕಡೆ ಆತಂಕ. ಈ ಎಲ್ಲದರ ನಡುವೆ ಯಾವುದೇ ಕಾರ್ಯಾಧ್ಯಕ್ಷರು ಕೂಡ ಆಯಾ ಭಾಗದಲ್ಲಿ ಅಭಿಪ್ರಾಯವನ್ನು ಪರಿಗಣಿಸಿಲ್ಲ, ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಕೆಪಿಸಿಸಿಯ ಅಧ್ಯಕ್ಷರು ಹಾಗೂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ಗೆ ಇವತ್ತು ದೂರನ್ನು ಕೊಟ್ಟಿರುವಂತದ್ದು ಮತ್ತು ಅಸಮಾಧಾನವನ್ನು ಕೂಡ ಹೊರಹಾಕಿರುವಂತದ್ದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.